ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಂದರೆ, ನೀವು ಕ್ಯಾಪ್ಕಟ್ನಲ್ಲಿ ಏನಾದರೂ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀರಾ, ಹಾಗಾದರೆ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಗೊತ್ತಾಗುತ್ತೆ ವಿಡಿಯೋನ ಯಾವ ಥರ ಎಡಿಟ್ ಮಾಡಬೇಕಂತ. ಈಗ ನೀವು ಮೊದಲನೇಗೆ ಆ್ಯಂಡ್ರಾಯ್ಡ್ದಲ್ಲಿ ಏನಾದ್ರು ಎಡಿಟ್ ಮಾಡಬೇಕಂದ್ರೆ ನೀವು VPN ಕನೆಕ್ಟ್ ಮಾಡಬೇಕಾಗುತ್ತೆ. ಐಫೋನ್ನಲ್ಲಿ ಅದು ಡೈರೆಕ್ಟ್ಲಿ ತಾನೇ ಕನೆಕ್ಟ್ ಆಗುತ್ತೆ. ಮತ್ತು ಈಗ ನೋಡಿ, ಕ್ಯಾಪ್ಕಟ್ನ ಓಪನ್ ಮಾಡ್ಕೊಳ್ಳಿ. ನೋಡಿ, ಸಂಪೂರ್ಣವಾಗಿ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ವಿಡಿಯೋ ಎಡಿಟ್ ಮಾಡಬೇಕಂತ. ಈಗ ಪ್ಲೇಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಕ್ರಿಯೇಟ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಈಗ ನೋಡಿ, ನಾನು ಟ್ರೈನ್ದು ಒಂದು ವಿಡಿಯೋ ಮಾಡಿ ಅದನ್ನು ತೋರಿಸ್ತೀನಿ ನೋಡಿ. ಈಗ ನೋಡಿ, ಈ ಥರ ವಿಡಿಯೋ ಇದೆ ಇದು. ಈಗ ನೋಡಿ, VPN ಕನೆಕ್ಟ್ ಇದೆ ನೋಡಿ, ಇಲ್ಲಿ ಲೋಡ್ ಆಗ್ತಿದೆ. ನೀವು ವಿಡಿಯೋನ ಎಡಿಟ್ ಮಾಡ್ಬೇಕಂದ್ರೆ ನೀವು ಕ್ಲಿಪ್ನ ಜಾಸ್ತಿ ತೊಗೊಳ್ಳಿ. ಏಕೆಂದರೆ ಕ್ಲಿಪ್ ಜಾಸ್ತಿ ಇದ್ದು ಅಂದರೆ ವಿಡಿಯೋ ಮತ್ತು ಎಕ್ಸ್ಪೋರ್ಟ್ ಆದಮೇಲೆ ವಿಡಿಯೋ ಔಟ್ಪುಟ್ ಚೆನ್ನಾಗಿರುತ್ತೆ. ಅದಕ್ಕೆ ನೀವು ಜಾಸ್ತಿ ಕ್ಲಿಪ್ನ ಆ್ಯಡ್ ಮಾಡ್ಕೊಳ್ಳಿ. ಈಗ ನೋಡಿ, ಕಟ್ ಮಾಡ್ಕೊಳ್ಬೇಕಂದ್ರೆ ಈ ಥರ ನೀವು ಕಟ್ ಮಾಡ್ಕೋಬೋದು. ಈಗ ನೋಡಿ, ಕಟ್ ಮಾಡಿದ್ರಿ. ಈಗ ಒಂದು ಕ್ಲಿಪ್ಪಿಗೆ ಒಂದು ಅನಿಮೇಷನ್ ಮತ್ತು ಎಫೆಕ್ಟ್ನ ಇಲ್ಲಿ ನೀವು ಆ್ಯಡ್ ಮಾಡ್ಬೋದು. ಈಗ ನೋಡಿ, ಈಗ ಫಿಲ್ಟರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಿಮಗೆ ಯಾವ ಥರ ಫಿಲ್ಟರ್ ಬೇಕು ಆ ಥರ ಫಿಲ್ಟರ್ ಆ್ಯಡ್ ಮಾಡ್ಕೊಳ್ಳಿ. ಈಗ ನೋಡಿ, ಹೇಗಂದರೆ ಇಲ್ಲಿ ಸರ್ಚ್ ಬಾರ್ನಲ್ಲಿ ಸಿನಿಮೆಟಿಕ್ ಅಂತ ಸರ್ಚ್ ಮಾಡಿ. ನೋಡಿ, ಈ ಥರ ಫಿಲ್ಟರ್ ಬರುತ್ತೆ. ನೋಡಿ, ಈ ಥರ ಆಗಿದೆ ಇದು. ಇಲ್ಲಿ ನೋಡಿ, ಈ ಥರ ಇದು. ಈ ಥರ ಪೂರ್ತಿ 8 ಸೆಕೆಂಡ್ ಮಟ್ಟ ಆ್ಯಡ್ ಮಾಡಿ. ನೋಡಿ, ಈ ಥರ ಕಾಣುತ್ತೆ. ಬೇಕಾದರೆ ನೀವು ಅಡ್ಜಸ್ಟ್ ಕೂಡ ಮಾಡ್ಕೋಬೋದು. ಹೇಗಂದರೆ ನೋಡಿ, ಕಲರ್ ಕರೆಕ್ಷನ್ ಅಂತ ಇದೆ. ಮತ್ತು ವಿಗ್ನೇಟ್ ನೋಡಿ, ಈ ಥರ ಬ್ಲ್ಯಾಕ್, ಈ ಥರ ವೈಟ್. ನೀವು ಬ್ಲ್ಯಾಕ್ನ ಯೂಸ್ ಮಾಡ್ಕೊಳ್ಳಿ. ಮತ್ತು ಬ್ಲ್ಯಾಕ್ಸ್ ನೋಡಿ, ಈ ಥರ -+ ಮಾಡ್ಕೋಬೋದು. ಈ ಥರ ವೈಟ್ನ ನೀವು ಕಡಿಮೆ ಮಾಡ್ಕೊಳ್ಳಿ. ಶಾಡೋ ನೋಡಿ, ಈ ಥರ ಹೈಲೈಟ್ನು ಈ ಥರ ಮಾಡ್ಕೊಳ್ಳಿ. ಈಗ ನೋಡಿ, ಈ ಥರ ಆಗಿದೆ. ಮತ್ತು ನೀವು ಓವರ್ಲೇನ ಆ್ಯಡ್ ಮಾಡ್ಬೇಕಂದ್ರೆ ಈಗ ಕೀ ಫ್ರೇಮ್ ನೋಡಿ ಯಾವ ಥರ ಯೂಸ್ ಆಗುತ್ತೆ ಅಂತ. ಇಲ್ಲಿ ಫಸ್ಟ್ ಒಂದು ಹಾಕಿ ಮತ್ತು ಸೆಕೆಂಡ್ ಒಂದು ಈ ಥರ ಇದು ಮೋಟ್ ಅಂತ ಇಲ್ಲಿ ಹಾಕಿ. ಈಗ ನೋಡಿ, ಈ ಥರ ಆಗುತ್ತೆ. ಮತ್ತು ಇಲ್ಲಿ ಗ್ರಾಫ್ನ ಅಡ್ಜಸ್ಟ್ ಮಾಡಿದರೆ ನೋಡಿ, ಈ ಥರ ಆಗುತ್ತೆ. ನೋಡಿ, ಗ್ರಾಫ್ ಅಡ್ಜಸ್ಟ್ ಮಾಡಿದರೆ ಹಾಗೆ. ಈಗ ನೋಡಿ, ಓವರ್ಲೇನ ಯಾವ ಥರ ಮಾಡ್ಬೇಕಂತ ಈಗ ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ಈಗ ಮತ್ತೆ ಓವರ್ಲೇ ಮಾಡ್ಕೊಳ್ಳಿ. ಈಗ ನೋಡಿ, ಇದನ್ನ ಫ್ರೀಸ್ ಮಾಡ್ಕೊಳ್ಳಿ ಈ ಥರ. ಮತ್ತು ಇದನ್ನ ಡಿಲೀಟ್ ಮಾಡ್ಕೊಳ್ಳಿ. ಮತ್ತು ಇದನ್ನು 4 ಸೆಕೆಂಡ್ ಅಷ್ಟೇ ಕಟ್ ಮಾಡ್ಕೊಳ್ಳಿ. ಈ ಥರ 4 ಸೆಕೆಂಡ್ ನೋಡಿ, ಈ ಥರ. ಇದನ್ನು ಸೆಕೆಂಡ್ ಕ್ಲಿಪ್ ಇದು. ಈಗ ಇದನ್ನು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಳ್ಳಿ. ಆಟೋ ರಿಮೂವ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈಗ ರಿಮೂವ್ ಆಗಿದೆ. ಈಗ ನೋಡಿ ಯಾವ ಥರ ಅಂದರೆ ಈಗ ಕೀ ಫ್ರೇಮ್ ಯೂಸ್ ಮಾಡ್ಕೊಳ್ಳಿ. ಈ ಥರ ಇರಲಿ. ಮತ್ತು ಸ್ಟಾರ್ಟಿಂಗ್ ನೋಡಿ, ಈ ಥರ ಕೆಳಗೆ ತೊಗೊಂಬಂದು ಈ ಥರ. ಹಾಗೆ ಇಲ್ಲಿ ಗ್ರಾಫ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬುಕ್ ಔಟ್ ಅಂತ ಈಗ ನೋಡಿ, ಈ ಥರ ಇದೆ. ಮತ್ತು ನೀವು ಬೇಕಾದರೆ ಇಲ್ಲಿ ಎಫೆಕ್ಟ್ ಕೂಡ ಆ್ಯಡ್ ಮಾಡ್ಕೋಬೋದು. ಹೇಗಂದರೆ ನೋಡಿ, ಈಗ ಎನಿಮೇಷನ್ ಕೂಡ ಆ್ಯಡ್ ಮಾಡಿ. ಬ್ಲರ್ ಇನ್ನಂತ ನೋಡಿ, ಈ ಥರ ಆಗಿದೆ. ಬೇಕಾದರೆ ಇದಕ್ಕೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಈ ಥರ ಆ್ಯಡ್ ಮಾಡ್ಕೋಬೋದು.
ವ್ಯಾಲ್ಯೂಮ್ ಡೌನ್ ಮಾಡ್ಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ, ವ್ಯಾಲ್ಯೂಮನ್ನು 0 ಮಾಡ್ಕೋಬೋದು. ಈ ಥರ ಈಗಾದರೆ ನೀವು ವಿಡಿಯೋ ಶೂಟ್ ಮಾಡುವಾಗಲೇ ಮ್ಯೂಟ್ ಮಾಡಿ ಶೂಟ್ ಮಾಡ್ಕೊಳ್ಳಿ, ಅಂದರೆ ಮತ್ತೆ ಇಲ್ಲಿ ವಾಪಸ್ ಹೋಗೋ ವ್ಯಾಲ್ಯೂಮನ್ನು 0 ಮಾಡ್ಕೋಬೇಕಾಗುತ್ತೆ ಮತ್ತು ಟೈಮ್ ಭಾಳ ಬೇಕಾಗುತ್ತೆ ನೋಡಿ ಈ ಥರ. ಮತ್ತು ನೀವು ಆಡಿಯೋ ಆ್ಯಡ್ ಮಾಡ್ಬೇಕಂದ್ರೆ ಈ ಥರ ಸೌಂಡ್ಸ್ದಾಗ ಕ್ಲಿಕ್ ಮಾಡಿ ಇಲ್ಲಿ ಡಿವೈಸ್ದಾಗ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಡೌನ್ಲೋಡ್ ಮಾಡಿದ್ರಲ್ಲ ಆಡಿಯೋ ಇಲ್ಲಿ ಬರುತ್ತೆ ನೋಡಿ. ಮತ್ತು ಸೌಂಡ್ ಎಫೆಕ್ಟ್ಸ್ ಬೇಕಾದರೆ ಈ ಥರ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಡೌನ್ಲೋಡ್ ಮಾಡ್ಕೊಂಡು ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ಪ್ಲೇಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು, ಈ ಥರ ಆ್ಯಡ್ ಆಗುತ್ತೆ. ಆಯಿತು, ಓವರ್ಲೇ ಆಯಿತು. ಈಗ ಮಾಸ್ಕ್ ಅಂತ ಬಂದರೆ ನೋಡಿ ಯಾವ ಥರ ಅಂದರೆ, ಈಗ ಇಲ್ಲಿ ಮಾಸ್ಕ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಮಿರರ್ ಅಂತ ಈ ಸೆಕೆಂಡ್ ಆಪ್ಷನ್ ಇದನ್ನು ಇದು ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ಈಗ ನೋಡಿ ಈ ಥರ ಇಲ್ಲಿ ಕೀ ಫ್ರೇಮ್ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಲಾಸ್ಟ್ ಬಂದ್ಬಿಟ್ಟು ಈಗ ನೋಡಿ ಸ್ವಲ್ಪ ಲೇಟ್ ಆಗುತ್ತೆ ಇದನ್ನ ಮಾಡ್ಬೇಕಾದ್ರೆ, ಹಾಗೆ ಇಲ್ಲಿ ಈ ಥರ ತೊಗೊಂಬನ್ನಿ. ಈಗ ನೋಡಿ ಈ ಥರ ಆಗಿದೆ. ಈಗ ನೋಡಿ ಈ ಥರ ನೀವು ಆ್ಯಡ್ ಮಾಡ್ಬೋದು ಮಾಸ್ಕ್ನ. ಹಾಗೆ ಟೆಕ್ಸ್ಟ್ ಅಂತ ಬಂದು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಟ್ರೈನ್ ಅಂತ ಟೈಪ್ ಮಾಡಿ, ಹಾಗೆ ಟೆಂಪ್ಲೇಟ್ ಬೇಕಾದ್ರೆ ಟೆಂಪ್ಲೇಟ್ ಯೂಸ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ಆದಷ್ಟು ನಾರ್ಮಲ್ ಮಾಡ್ಕೊಳ್ಳಿ ನೋಡಿ ಈ ಥರ. ಇಲ್ಲಿ ಬೇಕಾದ್ರೆ ನೀವು ಕ್ರಿಯೇಟ್ ಮಾಡ್ಕೋಬೋದು. ಸೊ ಗೈಸ್ ಈ ಥರ ನೀವು ವಿಡಿಯೋ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.